ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಪ್ರಾಬ್ಲಮ್ ಆನ್ ಅವರೇಜ್ ರೇಟ್ ಆಫ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಮೇಲೆ ARR ಮೆಥಡ್ನ ನೋಡೋಣ. ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 2 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಷ್ಟಂತಂದರೆ ಪ್ರಾಜೆಕ್ಟ್ ಎ ₹2 lakh ಇದೆ ಆ್ಯಂಡ್ ಪ್ರಾಜೆಕ್ಟ್ ಬಿ 3 lakh ಇದೆ. ಎಕ್ಸ್ಪೆಕ್ಟೆಡ್ ಲೈಫ್ ಆಫ್ ಎಕ್ಸ್ಪೆಕ್ಟೆಡ್ ಲೈಫ್ ಎಷ್ಟಿದೆ ಅಂತ ಅಂದರೆ 4 years and 5 years ಇದೆ. ಪ್ರಾಜೆಕ್ಟೆಡ್ ನೆಟ್ ಇನ್ಕಮ್. ಸೊ ಪ್ರಾಜೆಕ್ಟ್ ನೆಟ್ ಇನ್ಕಮ್ ಆಫ್ಟರ್ ಇಂಟ್ರೆಸ್ಟ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಂದರೆ ಇಲ್ಲಿ ಪ್ರಾಜೆಕ್ಟಿಂದ ಇನ್ಕಮ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಪ್ರಾಜೆಕ್ಟ್ ಎ 20,000, ಸೆಕೆಂಡ್ ಇಯರ್ 15, ಥರ್ಡ್ ಇಯರ್ 15,000 ಆ್ಯಂಡ್ ಫೋರ್ತ್ ಇಯರಲ್ಲಿ 10,000 ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಿನಲ್ಲಿ ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 30,000, ಥರ್ಡ್ ಇಯರ್ 20,000, ಫೋರ್ತ್ ಇಯರ್ 10,000 ಆ್ಯಂಡ್ ಫಿಫ್ತ್ ಇಯರ್ 10,000 ಕೊಟ್ಟಿದ್ದಾರೆ. ಇಫ್ ದ ರೇಟ್ ಆಫ್ ರಿಟರ್ನ್ 12%, ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಅಂಡರ್ಟೇಕನ್. ಸೊ ರೇಟ್ ಆಫ್ ರಿಟರ್ನ್ ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ 12% ಇತ್ತು ಅಂತಂದರೆ ಯಾವ ಪ್ರಾಜೆಕ್ಟು ನಾವು ಸೆಲೆಕ್ಟ್ ಮಾಡಬೇಕು, ಯಾವ ಪ್ರಾಜೆಕ್ಟ್ನ ಚೂಸ್ ಮಾಡಬೇಕು ಅಂತ ಕೇಳಿದರೆ ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಸೊ ನಾವು ಅವರೇಜ್ ರೇಟ್ ಆಫ್ ರಿಟರ್ನಲ್ಲಿ ನಾವು ಯಾವ ನೆಟ್ ಇನ್ಕಮ್ ತೊಗೋತೀವಿ ಅಂದರೆ ಆಫ್ಟರ್ ಇಂಟ್ರೆಸ್ಟು ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಷಿಯೇಷನ್ ಎಲ್ಲ ಡಿಡಕ್ಷನ್ ಆಗಿ ನೆಟ್ ಇನ್ಕಮ್ ಏನಿರುತ್ತೋ ಅದನ್ನು ತೊಗೋತೀವಿ. ಇಲ್ಲಿ ಅದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ನ ನೋಡೋಣ. ಸೊ ಇಲ್ಲಿ ಇಯರ್ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿ ಅಂತ 3 ಕಾಲಮ್ಸ್ ತೊಗೊಳ್ಳಿ. ಫಸ್ಟ್ ಇಯರಲ್ಲಿ ಇಯರ್ ಟೋಟಲ್ ಎಷ್ಟು ಇಯರ್ ಇದೆ, 5 years ಇದೆ. ಫಸ್ಟ್ ಇಯರಲ್ಲಿ ಪ್ರಾಜೆಕ್ಟ್ ಎಷ್ಟಿದೆ 20,000, ಸೆಕೆಂಡ್ ಇಯರ್ 15 ಆ್ಯಂಡ್ ಥರ್ಡ್ ಇಯರ್ 15 ಆ್ಯಂಡ್ ಫೋರ್ತ್ ಇಯರ್ 10,000 ಇದೆ ಆ್ಯಂಡ್ ಫಿಫ್ತ್ ಇಯರ್ ಇಲ್ಲ. ಸೊ ಇದನ್ನು ಟೋಟಲ್ ಮಾಡಿದ್ರೆ ನಮಗೆ 60,000 ಬರುತ್ತೆ. ಅದೇ ರೀತಿ ಪ್ರಾಜೆಕ್ಟ್ ಬಿನಲ್ಲಿ ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 30 ಆ್ಯಂಡ್ ಥರ್ಡ್ ಇಯರ್ 20,000 ಆ್ಯಂಡ್ ಫೋರ್ತ್ ಆ್ಯಂಡ್ ಫಿಫ್ತ್ ಇಯರ್ 10,000 ಕೊಟ್ಟಿದ್ದಾರೆ. ಟೋಟಲ್ ನೆಟ್ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಇಂಟ್ರೆಸ್ಟ್ ಆ್ಯಂಡ್ ಡಿಪ್ರಿಷಿಯೇಷನ್ ಎಷ್ಟಾಗುತ್ತೆ ಅಂದರೆ ಪ್ರಾಜೆಕ್ಟ್ ಬಿ 1 lakh ಆಗುತ್ತೆ. ಸೊ ಇವಾಗ ನಾವು ARRನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಅದಕ್ಕೆ ಫಾರ್ಮುಲಾ ಇದೆ. ಏನಂದರೆ ಅವರೇಜ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನು ಫಾರ್ಮುಲಾ ಅಂತಂದರೆ ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಲೈಫ್. ಸೊ ಇಲ್ಲಿ ಟೋಟಲ್ ಇನ್ಕಮ್ ಇಲ್ಲಿ ಪ್ರಾಜೆಕ್ಟ್ ಎ ಎಷ್ಟಿದೆ ಅಂದರೆ 60,000 ಇದೆ. ಎಕ್ಸ್ಪೆಕ್ಟೆಡ್ ಲೈಫ್ ಎಷ್ಟಿದೆ ಅಂದರೆ 4 years ಇದೆ. 60,000 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಅವರೇಜ್ ಇನ್ಕಮ್ ಎಷ್ಟು ಬರುತ್ತೆ ಅಂದರೆ 15,000 ಇರುತ್ತೆ. ಅಂದರೆ ಪರ್ ಇಯರ್ಗೆ ಅವರೇಜ್ ಆಗಿ ಎಷ್ಟು ಇನ್ಕಮ್ ಬರ್ತಿತ್ತು ಅಂತ. ಸೊ ಅದೇ ರೀತಿ ಪ್ರಾಜೆಕ್ಟ್ ಬಿಗೆ 1 lakh ಇದೆ, ಡಿವೈಡೆಡ್ ಬೈ 5 years ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಲೈಫು ಡಿವೈಡೆಡ್ ಬೈ 5 ಮಾಡಿದ್ರೆ 20,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅವರೇಜ್ ಇನ್ವೆಸ್ಟ್ಮೆಂಟು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾವಿಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಎ 2 lakh ಇದೆ ಆ್ಯಂಡ್ ಪ್ರಾಜೆಕ್ಟ್ ಬಿ 3 lakh ಇದೆ. ಸೊ ಇಲ್ಲಿ 2 lakh ಡಿವೈಡೆಡ್ ಬೈ 2 ಮಾಡಿದ್ರೆ 1 lakh ಬರುತ್ತೆ ಪ್ರಾಜೆಕ್ಟ್ ಎ ಆ್ಯಂಡ್ 3 lakh ಡಿವೈಡೆಡ್ ಬೈ 2 ಮಾಡಿದ್ರೆ 1,50,000 ಈಸ್ ದ ಅವರೇಜ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇವಾಗ ನಮಗೆ ARR ಅವರೇಜ್ ರೇಟ್ ಆಫ್ ರಿಟರ್ನ್ ಯಾವ ರೀತಿ ಅಂತಂದರೆ ಅವರೇಜ್ ಇನ್ಕಮ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಅವರೇಜ್ ಇನ್ಕಮ್ ಪ್ರಾಜೆಕ್ಟ್ ಎ ಎಷ್ಟು ಬಂದಿದೆ ಅಂದರೆ 15,000 ಬಂದಿದೆ. ಅವರೇಜ್ ಇನ್ವೆಸ್ಟ್ಮೆಂಟು 1 lakh ಇಂಟು 100 ಮಾಡಿದ್ರೆ ನಮಗೆ 15% ಬರುತ್ತೆ. ಅದೇ ರೀತಿ ಬಿನಲ್ಲಿ ಅವರೇಜ್ ಇನ್ಕಮ್ 20,000 ಇದೆ, ಅವರೇಜ್ ಇನ್ವೆಸ್ಟ್ಮೆಂಟ್ 1,50,000 ಇಂಟು 100 ಮಾಡಿದ್ರೆ 13.33 ಬರುತ್ತೆ. ಸೊ ಇದರಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಫ್ ದ ರೇಟ್ ಆಫ್ ರಿಟರ್ನ್ ಈಸ್ 12% ಅಂತ ಕೊಟ್ಟಿದ್ದಾರೆ. 12% ಅಂದರೆ 12%ಗೆ ನಿಯರ್ ಇರೋದು 13.33. ನಾವು ಬಿ ಪ್ರಾಜೆಕ್ಟನ್ನು ಚೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ARR ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಪ್ರಾಬ್ಲಮ್ಮು ಸೆಕ್ಷನ್ ಬಿಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.